ಕಳೆದ ಸೀಸನ್ನಲ್ಲಿ ಆಡಿ ವೀಕ್ಷಕರನ್ನ ರಂಜಿಸ್ತಾ ಇದ್ದಂತಹ ರಜತ್, ಉಗ್ರ ಮಂಜು, ಚೈತ್ರ ಕುಂದಾಪುರ, ಮೋಕ್ಷಿತಾ ಪೈ ಹಾಗೆ ತ್ರಿವಿಕ್ರಮ್ ಈ 5 ಜನ ಮನೆಯೊಳಗೆ ಖಡಕ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಆರಂಭದಲ್ಲೇ ಮಂಜು ಹಾಗೆ ರಜತ್ ಬಗ್ಗೆ ಗಿಲ್ಲಿ ಮಾಡಿದಂತಹ ಕಾಮಿಡಿಯಲ್ಲಿ ಸ್ವಲ್ಪ ಎಡವಟ್ಟಾಯಿತು. ಇದರಿಂದ ಅತಿಥಿಗಳಿಗೆ ಬೇಸರವಾಗಿ ಕಿರಿಕ್ ಕೂಡ ಆಗಿತ್ತು. 5 ಜನರನ್ನ ಗಿಲ್ಲಿ ಒಬ್ಬರೇ ಸತಾಯಿಸ್ತಾ ಇದ್ದಾರೆ. ಹಾಗಾದ್ರೆ ಮಾಜಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಅತಿಥಿಗಳಾಗಿ ಹೋಗಿರೋದಾದ್ರೂ ಯಾಕೆ? ವಿವಿಧ ಮನಸ್ಥಿತಿಯ ವ್ಯಕ್ತಿಗಳನ್ನ ಒಂದು ಮನೆಯಲ್ಲಿ ಕೂಡಿ ಹಾಕಿ ಟಾಸ್ಕ್ಗಳನ್ನು ಕೊಟ್ಟು ದೈಹಿಕವಾಗಿ ಮಾನಸಿಕವಾಗಿ ಆಡಿಸುವಂತ ಆಟ ಈ ಬಿಗ್ ಬಾಸ್ ಶೋ. ಅತಿಥಿಗಳ ಆರ್ಭಟದ ನಡುವೆ ಗಿಲ್ಲಿ ಹಾಗೆ ಅಶ್ವಿನಿ ಗೌಡ ಇದೀಗ ಒಂದಾಗಿದ್ದಾರೆ. ಮೊದಲ ದಿನದಿಂದಲೂ ಸಹ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಇತ್ತು. ಹಲೋ ನಮಸ್ಕಾರ, ಸ್ಪೀಡ್ ಪ್ಲಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಬಿಗ್ ಬಾಸ್ಗೆ ಈ ವಾರ ಮಾಜಿ ಸ್ಪರ್ಧಿಗಳು ಬಂದು ತಮ್ಮ ಆರ್ಭಟವನ್ನ ತೋರಿಸ್ತಿದ್ದಾರೆ. ಹಾಗೆ ಕಳೆದ ಸೀಸನ್ನಲ್ಲಿ ಆಡಿ ವೀಕ್ಷಕರನ್ನ ರಂಜಿಸ್ತಾ ಇದ್ದಂತಹ ರಜತ್, ಉಗ್ರ ಮಂಜು, ಚೈತ್ರ ಕುಂದಾಪುರ, ಮೋಕ್ಷಿತಾ ಪೈ ಹಾಗೆ ತ್ರಿವಿಕ್ರಮ್ ಈ 5 ಜನ ಮನೆಯೊಳಗೆ ಖಡಕ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಈ ಸಲದ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕ್ವಾಟ್ಲೆಯನ್ನ ಕೊಡೋದಕ್ಕೆ ಶುರು ಹಚ್ಕೊಂಡಿದ್ದಾರೆ. ಇನ್ನು ಎಲ್ಲರಿಗೂ ಗಿಲ್ಲಿ ಒಬ್ನೇ ಟಾಂಗ್ ಕೊಡೋದನ್ನ ಸಹ ನೋಡೋದಕ್ಕೆ ಅಂತಾನೆ ವೀಕ್ಷಕರು ಒಂದು ಒಳ್ಳೆ ಮಜಾ ಅಂತಲೇ ಹೇಳಬಹುದು. ಹಾಗೆ ಈ ರೀತಿಯಾದಂತಹ ಬಿಗ್ ಬಾಸ್ ಮನೆಗೆ ಈಗ ಹೋಟೆಲ್ ಆಗಿ ಬದಲಾಗಿದೆ ಕೂಡ. ಮನೆಯಲ್ಲಿರುವಂತಹ ಸ್ಪರ್ಧಿಗಳು ಸಹ ಹೋಟೆಲ್ ಸಿಬ್ಬಂದಿಯಾಗಿ ಬದಲಾಗಿದ್ದು, ಅತಿಥಿಗಳಾಗಿ ಹೋಗಿರುವಂತಹ ಮಾಜಿ ಸ್ಪರ್ಧಿಗಳಿಗೆ ಊಟೋಪಚಾರ ಮಾಡುವಂತಹ ಟಾಸ್ಕ್ ಈಗ ನಡೀತಾ ಇದೆ. ಆರಂಭದಲ್ಲೇ ಮಂಜು ಹಾಗೆ ರಜತ್ ಬಗ್ಗೆ ಗಿಲ್ಲಿ ಮಾಡಿದಂತಹ ಕಾಮಿಡಿಯಲ್ಲಿ ಸ್ವಲ್ಪ ಎಡವಟ್ಟಾಯಿತು. ಇದರಿಂದ ಅತಿಥಿಗಳಿಗೆ ಬೇಸರವಾಗಿ ಕಿರಿಕ್ ಕೂಡ ಆಗಿತ್ತು. ಇನ್ನು ಗಿಲ್ಲಿ ಮಾಡುವಂತಹ ಕಾಮಿಡಿಗೆ ಕೆಲ ವೀಕ್ಷಕರಿಂದಲೂ ಸಹ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ಮನೆಯಲ್ಲಿ ರಜತ್, ಮಂಜು ಹಾಗೆ ಚೈತ್ರ ಎಷ್ಟೇ ಕೂಗಾಡಿದ್ರೂ ಸಹ ಗಿಲ್ಲಿ ಮಾತ್ರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ತಮ್ಮದೇ ಆದಂತಹ ಶೈಲಿಯಲ್ಲಿ, ಅಂದ್ರೆ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ತಮ್ಮ ಆಟವನ್ನ ಮುಂದುವರಿಸ್ತಾ ಇದ್ದಾರೆ. 5 ಜನರನ್ನ ಗಿಲ್ಲಿ ಒಬ್ಬರೇ ಸತಾಯಿಸ್ತಾ ಇದ್ದಾರೆ. ಹಾಗಾದ್ರೆ ಮಾಜಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಅತಿಥಿಗಳಾಗಿ ಹೋಗಿರೋದಾದ್ರೂ ಯಾಕೆ? ಅದು ಒಂದು ಟಾಸ್ಕ್ ಆದ್ರೆ ಸರಿ, ಆದ್ರೆ ಅವರನ್ನ ಬಿಗ್ ಬಾಸ್ ಯಾಕೆ ಮನೆಯೊಳಗೆ ಕಳಿಸಿದ್ದಾರೆ ಅನ್ನುವಂತಹ ಬಗ್ಗೆ ಇದೀಗ ಚೈತ್ರ ಕುಂದಾಪುರ ಬಾಯಿ ತಪ್ಪಿ ಬಾಯಿ ಬಿಟ್ಟಿದ್ದಾರೆ ನೋಡಿ. ಇವ್ರಿಗೆ 56 ದಿನದಿಂದ ಒಗ್ಗಟ್ಟೆ ಇಲ್ಲ ಅಂತ ಆಯ್ತಲ್ಲ. ಅಲ್ಲ, ನಿಮ್ಮ ಆಟ ನಾವ್ ಅದಕ್ಕೆ ಬಂದಿರೋದು. ನಾನ್ ಮಾತಿನ ಬಗ್ಗೆ ಅಲ್ಲ, ಮಾತೇ ಇರ್ಬೋದು, ನಾವ್ ಅದಕ್ಕೆ ಬಂದಿರೋದ್ ತಾನೆ. ನಾವ್ ಬಂದಿರೋದೇ ಇವ್ರ ಒಗ್ಗಟ್ಟು ಪರೀಕ್ಷೆ ಮಾಡಕ್ಕೆ. ಇವ್ರಲ್ಲಿ ಎಷ್ಟಿದೆ ಒಗ್ಗಟ್ಟು ಅಂತ ನೋಡ್ಬೇಕು. ಯಾಕೆ ಒಬ್ಬಂಗ್ ಒಂದ್ ನ್ಯಾಯ ನಿನ್ನೆ, ಇವತ್ತು ಇನ್ನೊಬ್ರಿಗೆ ಒಂದ್ ನ್ಯಾಯನಾ? ನಿನ್ನೆ ಇಡೀ ಮನೆ ಒಂದ್ ಮೇಲೆ ಮುಗಿಬಿತ್ತಲ್ಲ, ನಾವು ಕೊಡಲ್ಲ ಅಂದಾಗ ಟಿಪ್ಸು. ಈಗ ಇಡೀ ಮನೆ ಇನ್ನೊಬ್ರ ಮೇಲೆ ಮುಗಿಬಿಡ್ಲಿ. ಯಾಕೆ ಅವ್ನ್ ತಪ್ಪು ತಿದ್ಕೊಂಡಿಲ್ವಾ ಇವತ್ ಬೆಳಗ್ಗೆಯಿಂದ? ಮತ್ತೆ ವಿವಿಧ ಮನಸ್ಥಿತಿಯ ವ್ಯಕ್ತಿಗಳನ್ನ ಒಂದು ಮನೆಯಲ್ಲಿ ಕೂಡಿ ಹಾಕಿ ಟಾಸ್ಕ್ಗಳನ್ನ ಕೊಟ್ಟು ದೈಹಿಕವಾಗಿ ಮಾನಸಿಕವಾಗಿ ಆಡಿಸುವಂತ ಆಟ ಈ ಬಿಗ್ ಬಾಸ್ ಶೋ. ಪ್ರತಿದಿನ ಕೂಡ ಈ ಮನೆಯಲ್ಲಿ ಸ್ಪರ್ಧಿಗಳಿಗೆ ಒಂದೊಂದಾದಂತಹ ರೀತಿಯ ಅಚ್ಚರಿ ಕಾದಿರುತ್ತೆ. ಹಾಗೆ ಬಿಗ್ ಬಾಸ್ ಆಡಿಸುವಂತಹ ಆಟವನ್ನ ಬಲ್ಲೋರಾದ್ರೂ ಯಾರು? ಮೇಲ್ನೋಟಕ್ಕೆ ಮಾಜಿ ಸ್ಪರ್ಧಿಗಳು ಅತಿಥಿಗಳಾಗಿ ಮನೆಗೆ ಹೋಗಿದ್ದಾರೆ ನಿಜ, ಆದ್ರೆ ಸೀಸನ್ 12ರ ಸ್ಪರ್ಧಿಗಳು ಅವರನ್ನ ಹೇಗೆ ನೋಡ್ಕೊಳ್ತಿದ್ದಾರೆ ಅನ್ನೋದು ಕೂಡ ಒಂದು ಟಾಸ್ಕ್. ಆದ್ರೆ ಅತಿಥಿಗಳಾಗಿ ಹೋಗಿರೋರಿಗೆ ಬಿಗ್ ಬಾಸ್ ಸೀಕ್ರೆಟ್ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಮನೆಯಲ್ಲಿರುವಂತಹ ಒಗ್ಗಟ್ಟನ್ನ ಮುರಿಯೋದು. ತ್ರಿವಿಕ್ರಮ್ ಜೊತೆ ಚೈತ್ರ ಮಾತನಾಡ್ತಾ ಈ ಮಾತುಗಳನ್ನ ಹೇಳಿದ್ದಾರೆ. ಇವತ್ತು ಆಡ್ದಂತಹ ಆಟದಿಂದ ಇವರಲ್ಲಿ ಒಗ್ಗಟ್ಟು ಇಲ್ಲ ಅನ್ನೋದು ಗೊತ್ತಾಯ್ತಲ್ಲ. ನಾವು ಅದಕ್ಕೆ ಬಂದಿರೋದು ತಾನೆ. ನಾವು ಬಂದಿರೋದು ಇವರ ಒಗ್ಗಟ್ಟನ್ನ ಪರೀಕ್ಷೆ ಮಾಡೋದಕ್ಕೆ ಅಲ್ವಾ? ಯಾರ ಒಗ್ಗಟ್ಟು ಎಷ್ಟಿದೆ ಅಂತ ನೋಡೋದಕ್ಕೆ. ಈ ರೀತಿಯಾಗಿ ಚೈತ್ರ ಹೇಳಿರೋದು ಇದೀಗ ವೈರಲ್ ಆಗ್ತಾ ಇದೆ. ಇದನ್ನ ನೋಡಿದಂತಹ ವೀಕ್ಷಕರು ಸಹ ಮಾಜಿ ಸ್ಪರ್ಧಿಗಳಿಗೆ ಇದೇ ಟಾಸ್ಕ್ ಕೊಟ್ಟಿದ್ದಾರೆ ಅನ್ನೋದನ್ನ ಕಾಮೆಂಟ್ ಮಾಡೋ ಮೂಲಕ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ಅತಿಥಿಗಳ ಆರ್ಭಟದ ನಡುವೆ ಗಿಲ್ಲಿ ಹಾಗೆ ಅಶ್ವಿನಿ ಗೌಡ ಇದೀಗ ಒಂದಾಗಿದ್ದಾರೆ. ಮೊದಲ ದಿನದಿಂದಲೂ ಸಹ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಇತ್ತು. ಗಿಲ್ಲಿ ಸದಾ ಅಶ್ವಿನಿಯವರ ಕಾಲನ್ನ ಎಳಿತಾ ಇದ್ರು. ಆಕೆ ಕೂಗಾಡೋದು ನಡೀತಾನೆ ಇತ್ತು. ಒಮ್ಮೆ ಕೂಡ ಪ್ರೀತಿಯಿಂದ ಮಾತನಾಡಿದ್ದು ಯಾರು ನೋಡ್ಲಿಲ್ಲ. ಆದ್ರೆ ಈ ವಾರ ಬದಲಾವಣೆ ಕಾಣ್ತಾ ಇದೆ. ಅತಿಥಿಗಳು ಅತಿಯಾಗಿ ಆಡ್ತಿರೋದು ಇಬ್ಬರ ಅಸಮಾಧಾನಕ್ಕೆ ಕೂಡ ಕಾರಣ ಆಗಿದೆ. ಹಾಗಾಗಿ ಇಬ್ರು ಸಹ ಇದೀಗ ಜೊತೆಯಾಗಿರುವಂತೆ ಕಾಣ್ತಾ ಇದೆ. ಅತಿಥಿಗಳು ಗರಂ ಆಗಿದ್ರಿಂದ ಮನೆ ಮಂದಿ ಗಿಲ್ಲಿ ವಿರುದ್ಧ ಇದೀಗ ತಿರುಗಿ ಬಿದ್ದಿದ್ದಾರೆ. ಹಾಗಾಗಿ ಗಿಲ್ಲಿ ಕೂಡ ಕೊಂಚ ಸೈಲೆಂಟ್ ಆಗಿದ್ದಾರೆ. ಹಾಗೆ ಇದು ಅಶ್ವಿನಿಗೆ ಇಷ್ಟ ಆಗ್ತಿಲ್ಲ ಅನ್ನೋದು ಸಹ ಗೊತ್ತಾಗ್ತಾ ಇದೆ. ಗಿಲ್ಲಿಯನ್ನ ಕರೆದು ಸಮಾಧಾನ ಮಾಡುವಂತಹ ಪ್ರಯತ್ನ ಕೂಡ ಅಶ್ವಿನಿ ಅಲ್ಲಿ ಮಾಡ್ತಾ ಇದ್ದಾರೆ.
ಕೂಲಾಗಿರು, ಏನಾದರೂ ಹಿಂಸೆ ಅನ್ಸಿದ್ರೆ ಕೂಗು, ಬರ್ತೀನಿ ಅಂತ ಅಶ್ವಿನಿ ಅವರು ಸಮಾಧಾನದ ಮಾತುಗಳನ್ನು ಆಡಿರುವಂತಹ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಅಶ್ವಿನಿಯ ಈ ನಡೆ ವೀಕ್ಷಕರಿಗೆ ಕೂಡ ಅಚ್ಚರಿಯನ್ನ ಮೂಡಿಸಿದೆ. ಇಬ್ಬರು ಹೀಗೆ ಸ್ನೇಹಿತರಾಗಿ ಇರಲಿ, ಅತಿಥಿಗಳ ಆಟಕ್ಕೆ ಬ್ರೇಕ್ ಹಾಕಲಿ ಅನ್ನೋದು ಈ ರೀತಿಯಾದಂತಹ ಹಾರೈಕೆಯನ್ನ ಕೂಡ ವೀಕ್ಷಕರು ಮಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.